ಸರ್, ಈಗ ಯಾರ ಹತ್ರ ಸ್ವಂತ ಮನೆ ಸ್ವಂತ ವಾಹನ ಇರುತ್ತೆ ಅಂಥವ್ರಿಗೆ BPL ಕಾರ್ಡ್ನ ರದ್ದು ಮಾಡಬೇಕು ಅಂತ ಸರ್ಕಾರ ಆದೇಶ ಕೊಟ್ಟಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾವುದೇ ಒಂದು ಫ್ರೀ ಕೊಟ್ಟಿದೆ ಅಂದ್ರೆ ಅದು ಮಿಸ್ಯೂಸ್ ಮಾಡ್ತಾರೆ. ಅಟ್ಲೀಸ್ಟ್ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಕಲೆಕ್ಟ್ ಮಾಡಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಬಸ್ ನೋಡಿ, ಎಲ್ಲ ಲೇಡೀಸ್ಗೂ ಫ್ರೀನೇ ಹೇಳ್ತಾರೆ. ಅದು ಮಿಸ್ಯೂಸ್ ಮಾಡ್ತಾರೆ ಇಲ್ವಂದು ದಟ್ ದೇ ಹ್ಯಾವ್ ಟು ಸ್ಕ್ರೂಟಿನೈಸ್. ಅದು ಯಾರು ಮಾಡ್ತಾಯಿಲ್ಲ. ಅದೇ ಮೇಯ್ನ್ ಇಂಟೆನ್ಷನ್. ಯಾವ ಸ್ಕೀಮ್ ತೊಗೊಳ್ಳಿ, ಗೌರ್ಮೆಂಟ್ ಸ್ಕೀಮು, ಇಟ್ ಶುಡ್ ರೀಚ್ ದಿ ಲೋಯರ್ ಕ್ಯಾಸ್ಟ್ ಬೆನಿಫಿಷರಿ. ಎಲ್ಲರಿಗೂ ರೀಚ್ ಆಗುತ್ತೆ. ಅದು ಮಿಸ್ಯೂಸ್ ಮಾಡೋದು ಕಟ್ ರೇಟ್ ಮಾಡಬೇಕು ಅಷ್ಟೇ. ತಗೊಂಡಿರ್ತಾರೆ, ಸಾಲ ಮಾಡಿರ್ತಾರೆ, ಲೋನಲ್ಲಿ ತೊಗೊಂಡಿರ್ತಾರೆ. ಅವ್ರದ್ದೆಲ್ಲ ಸ್ವಂತ ಅಂದ್ಕೊಂಡಿದ್ರೆ ಹೆಂಗೆ ಆಗುತ್ತೆ? ತಪ್ಪೇ ತಾನೇ ಅದು ನೋಡಿ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ಏನೇನು ಮಾಡ್ತಾರೋ ಎಷ್ಟು ಏನೇನು ಯಾರಿಗೂ ಗೊತ್ತು. ಅವ್ರದ್ದು ಕೇಂದ್ರ ಸರ್ಕಾರದ್ದು ಏನಾಯ್ತೋ ಇವ್ರದ್ದು ಏನು ಅವ್ರವ್ರು ಒಳಸಂಚ್ಕೊಳ್ಳೋ ಏನಾಯ್ತು ಯಾರಿಗೂ ಗೊತ್ತು. ಹಂಗೆ ಮಾಡಿರ್ತಾರಲ್ರ. ಲೋನಲ್ಲಿ ತೊಗೊಂಡಿರ್ತಾರಲ್ಲ ಮೇಡಮ್ನವ್ರೆ, ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಕಟ್ಟಿರ್ತಾರೆ. ಅದಕ್ಕೆ ತೋರಿಸ್ಬಿಟ್ರೆ ಹಂಗಾಗಿದೆ. ಸರ್, ಈಗ ಅದಲ್ಲದೆ ಇವಾಗ 200 ಯೂನಿಟ್ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು. ಇವಾಗ ಹೇಳ್ತಿದ್ದಾರೆ ಯಾರು 150 ಯೂನಿಟ್ಗಿಂತ ಜಾಸ್ತಿ ಬಳಕೆ ಮಾಡ್ತಾರೆ ಅವ್ರಿಗೂ BPL ಕಾರ್ಡ್ ರದ್ದು. ಅದು ಕರೆಂಟ್ ಬಿಡಿ, ಈಗ ಅದು ಒಳ್ಳೆಯದೇ. ಅದು ಫ್ರೀ ಕೊಟ್ಟು ಅಂದ್ಬಿಟ್ಟು ಪ್ರತಿಯೊಂದು ಗ್ಯಾಸು ಪ್ರತಿಯೊಂದು ಕರೆಂಟ್ ಉಪಯೋಗಿಸ್ಬಿಟ್ರೆ ಅವ್ರು ಎಲ್ಲಿಂದ ಒದಗಿಸ್ತಾರೆ? ಅವ್ರು ಮಾಡಿದ್ರೆ ಸರಿ ಬಿಡಿ ಅಲ್ರಾ. ಮತ್ತು ಕರೆಂಟ್ ಫ್ರೀ ಕೊಟ್ಟಾರೆ ಅಂದ್ಬಿಟ್ಟು ಸ್ನಾನಕ್ಕೆ ಅಡುಗೆಗೆ ಎಲ್ಲ ಪ್ರತಿಯೊಂದಕ್ಕೂ ಉಪಯೋಗಿಸ್ಬಿಟ್ರೆ ಅದು ಫ್ರೀ ಬಿಡಲೇಬಾರ್ದು ಮೇಡಮ್ನವ್ರೆ. BMTCದು ಯಾರು ಹೋಗ್ತಾರೆ ಮೇಡಮ್? ನೋಡಿ, ಈ ಟ್ರಾಫಿಕ್ಗಳು ಆ ರೋಡ್ಗಳು ಸರಿ ಮಾಡಿದ್ರೆ ಸಾಕು ಮೇಡಮ್ನವ್ರೆ. ನಾನು ಸುಂಕುದ್ಕೊಂಡಿದ್ದ ಬಂದಿದ್ದೀನಿ, ಒಂದು ರೋಡು ಸರಿ ಇಲ್ಲ. ಎಲ್ಲ ಬರೀ ಹಳ್ಳ ಬರೀ ಇದೇ ಆಗೋಗ್ಬಿಟ್ಟಿದೆ ಮೇಡಮ್ನವ್ರೆ. ಅದು ರೋಡ್ ಆ ಟೈರ್ಗಳು 4 ಸಾರಿ ಟೈರ್ ಚೇಂಜ್ ಮಾಡಿದ್ದೀವಿ ಗಾಡಿಗಳ್ದು. ಏನು ಮಾಡೋದು? ಯಾರಿಗೆ ಹೇಳೋಣ? ನೀವೇ ದಾರಿ ತೋರಿಸ್ಬೇಕು. ಇವಾಗ ನೀವೇನು ಮಾಡಿದ್ದೀರಾ? ಬರೀ ಆ ಧರ್ಮಸ್ಥಳದ ಬುರ್ಡೆ ಇಟ್ಕೊಂಡು ಬರೀ ಅದನ್ನೇ ತೋರಿಸ್ತೀರಾ. ಆ ರಾಜಕಾರಣಿಗಳದೇ ತೋರಿಸ್ತೀರಾ. ಬರೀ ಅವ್ರದ್ದು ಹಂಗೆ ಮಾಡಿದೆ, ಇವ್ರು ಹಿಂಗೆ ಮಾಡಿ ಬರೀ ಅದನ್ನೇ ತೋರಿಸ್ತೀರ. ಬಟ್ ಆ ಕಷ್ಟ ಸುಖ ಜನಗಳದ್ದು ಈ ಪೇಪರ್ ವ್ಯಾಲ್ಯೂ ಜಾಸ್ತಿ ಆಗಿದೆ. ಈ ರಿಜಿಸ್ಟರ್ ವ್ಯಾಲ್ಯೂ ನಿಂತೋಗ್ಬಿಟ್ಟೈತೆ. ಅದೆಲ್ಲ ಖಾತೆ ಒಂದು ಇದು ಮಾಡಿದ್ದಾರೆ. ಅದನ್ನೆಲ್ಲ ತೋರಿಸಿ ನೀವು ಎಲ್ಲ ನಿಮ್ಮಿಂದನೇ ಅವ್ರು ಗೆಲ್ಲೋದು ಸೋಲೋದೆಲ್ಲ. ನಿಮ್ಮ ಮಾಧ್ಯಮವ್ರಿಗೇ ಗೆಲ್ಲೋದು ಸೋಲೋದೆಲ್ಲ ಅವ್ರು ಪ್ರಚಾರ ಮಾಡ್ತಾರೆ. ನಾವು TV ನೋಡೋದು, ಮೊಬೈಲ್ಗಳು ನೋಡೋದು, ಅಲ್ಲಿಂದನೇ ಗೊತ್ತಾಗುತ್ತೆ. ನೀವೆಲ್ಲ ಒಳ್ಳೇದು ಮಾಡಿದ್ರೆ ಸಾಕು ನಮಗೆ. ನಿಮ್ಮಿಂದ ನಾವೆಷ್ಟೋ ಜನ ಪಾಪ ಉಸಿರಾಡ್ತಾರೆ, ಬಡವರು ಬದುಕರು ಅಲ್ರಾ. ಬರೀ ಧರ್ಮಸ್ಥಳದ 2-3 ತಿಂಗಳಾಯ್ತು ಧರ್ಮಸ್ಥಳ ತೋರಿಸಿ ಅದು ಏನು ಮೇಡಮ್ನವ್ರು? ಅದು ಹಂಗೆ ಆಫ್ ಮಾಡ್ಬಿಡ್ತೀವಿ. ಎಲ್ಲ ಚಾನಲ್ಲು ಅದೇನೆ. ಇಲ್ಲಾಂದರೆ ರಾಜಕಾರಣಿಗಳು ತೋರಿಸ್ತಾರೆ, ಇಲ್ಲಾಂದರೆ ಬುರ್ಡೆ ತೋರಿಸ್ತಾರೆ ಆ ಧರ್ಮಸ್ಥಳದ್ದು. ಅದೇನು ಇದು ಕಥೆನೋ ಏನು? ಆ ಕಾಲದಿಂದ ಹೆಂಗಿದೀವಿ ಹಂಗೆ ಹೋಗೋದು ಮೇಲೆ ಅಷ್ಟೇ. ಇವಾಗೆಲ್ಲ ಒಂದು ಹೊಸ್ದಾಗಿ ಏನೋ ಒಂದೊಂದು ಉತ್ಪತ್ತಿ ಆಗ್ತಾನೆ ಇರುತ್ತೆ. ದಯವಿಟ್ಟು ಅದನ್ನು ಮಾಡಿ. ಎಲ್ಲ ಚಾನಲ್ಲು ಬರೀ ಅದೇನೆ. ಯಾವಾಗ ಹಾಕಿ ಮಧ್ಯಾಹ್ನ ಹಾಕಿ ಅದೇನೆ, ಸಾಯಂಕಾಲ ಹಾಕಿ ಅದೇನೆ. ಯಾವ ಟೈಮಲ್ಲಿಂದ್ರೂ ಬರೀ ಬುರ್ಡೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ, ಅದು ಮಾಡಿದ್ರು. ಫಸ್ಟ್ ರಸ್ತೆಗಳು ಸರ್ ಮಾಡಿಸಿ ಮೇಡಮ್, ಸಾಕು. ಸಿದ್ದರಾಮಯ್ಯವ್ರು ಯಾಕೋ ಮಾಡೋರು, ಶಿವಕುಮಾರ್ ಅವ್ರು ಯಾಕೋ ಇರ್ತಾರಿಲ್ಲ. ಆ ನೀರು ಬಿಲ್ ನೋಡಿದ್ರೆ ಗಗನಕ್ಕೆ ಏರ್ಬಿಟ್ಟೈತೆ. 2,000-3,000 ಕಟ್ಟೋರು 7,000 ಬರ್ತೈತೆ ನೀರು ಬಿಲ್ಲು. ಬಾಯಿ ಮುಚ್ಕೊಂಡು ಕಟ್ತಾ ಇದ್ದೀವಿ. ಆ ಓದಿಸಿ ಅನ್ನತ್ತೆ ಏನೇನೋ ಹೇಳ್ತಾರೆ. ನಮ್ಗೇನು ಗೊತ್ತು ಅದ್ರ ಬಗ್ಗೆ? ನಾವು ಓದಿದರೆ ಗೊತ್ತಾಗಿರೋದು. ನಮಗೂ 100 ಕಿಲೋಮೀಟ್ರ್ ಓಡ್ತೀವಿ, 100 ಕಿಲೋಮೀಟ್ರ್ ಬರೀ ಹಳ್ಳನೇ. ಎಲ್ಲ ರಸ್ತೆಗಳು ಹಳ್ಳನೇ. ಅದನ್ನು ಸರಿ ಮಾಡಿದ್ರೆ ಸಾಕು. ಅವರು ಎಷ್ಟೋ ದೇವರು ಒಳ್ಳೇದು ಮಾಡ್ದಂಗೆ ಆಗುತ್ತೆ ಅವ್ರಿಗೆ. ದಯವಿಟ್ಟು ಇದನ್ನು ಹಾಕಿ ಯಾರಿಗನ್ನ ಎಲ್ರಿಗೂ ಒಳ್ಳೊಳ್ಳೇದು ಮಾಡ್ತಾರೆ. ಭಯ ಪಾಪ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಸರ್ಕಾರದ ಒತ್ತಡಗಳು ಏನೇನಿರ್ತಾವೆ ಯಾರಿಗೂ ಗೊತ್ತು. ಈ ಫ್ರೀ ಮಾಡೋದೆಲ್ಲ ಕಟ್ ಮಾಡಬೇಕು. ಈ ಜಾತಿ ಗೀತಿ ಏನಿದೆಲ್ಲ ಕಟ್ ಮಾಡಿಬಿಡ್ಬೇಕು. ಈ ಜಾತಿಯಿಂದೇನೆ ಅವ್ರು ಫ್ರೀ ಕೊಡು, ಇವ್ರು ಫ್ರೀ ಕೊಡು, ಅವ್ರು ಓಟ್ ಹಾಕ್ತಾರೆ, ಇವ್ರು ಓಟ್ ಹಾಕ್ತಾರೆ. ಆ ಟೈಮ್ ಬಂದರೆ ಎಲ್ಲರೂ ಓಟ್ ಹಾಕ್ತಾರೆ. ಯಾರು ಪಕ್ಷಕ್ಕೆ ಹಾಕ್ತಾರೋ ಅವ್ರಿಗೆ ಹಾಕ್ತಾ ಇರ್ತಾರೆ ಅಲ್ರಾ. ಏನು ಮಾಡ್ತಾರೆ ಏನು ಗೊತ್ತಿಲ್ಲ. ದಯವಿಟ್ಟು ತಪ್ಪಾಗಿರೋ ಕ್ಷಮಿಸಿ. ಹಂಗೆ ಮಾಡಿ ಮೇಡಮ್ನವ್ರೆ. ಈಗ BPI ಇದು ನಾವೇನು ಕರೆಂಟ್ ಫ್ರೀ ಕೊಡಿ ಅಂತಲೂ ಕೇಳಿರಲಿಲ್ಲ. ಸ್ವಂತ ವಾಹನ ಅದು ನಾವು ದುಡ್ದು ನಾವು ತೊಗೊಂಡಿರೋದು. ಅದಕ್ಕೋಸ್ಕರ ನೀವ್ಯಾಕೆ BPL ಕಾರ್ಡೆಲ್ಲ ರದ್ದು ಮಾಡಬೇಕು? ಅದು ನಮ್ಮ ಸ್ವಂತ ತಾನೇ, ಬಡವರಿಗೆ ಅಂತ ಕೊಟ್ಟಿರೋದು. ಕೊಟ್ಟಿರಬೇಕಾದ್ರೆ ಕರೆಂಟ್ ಕೊಟ್ಟಿದ್ದು ನೀವೇ, ಕೊಟ್ಬಿಟ್ಟು ಅಲ್ಲಿ ಫ್ರೀ ಇರೋ ದುಡ್ಡನ್ನ ಇಲ್ಲಿ ಈಸ್ಕೊಳ್ಳೋದು ತಪ್ಪಲ್ವಾ? ಅದಕ್ಕೋಸ್ಕರ ಅದು ರದ್ದು ಮಾಡೋದು ತಪ್ಪೆ. ನೋಡಿ ಸ್ವಾಮಿಗಳೇ, ನನ್ನ ಹೆಸರು ನಾರಾಯಣ ಮೂರ್ತಿ ಅಂತ. ಐ ಆಮ್ ಎ ಸೀನಿಯರ್ ಸಿಟಿಸನ್ ಇನ್ ದಿ ಬೆಂಗಳೂರು ಸಿಟಿ. ನಾವು ಲೋಕಲ್ ರಾಜಾಮಲ್ಗುಟ್ಟಳ್ಳಿ ಜನ. ಯಾವುದೇ ಕಾರಣಕ್ಕೂ TV, ಸ್ವಂತ ಸ್ಕೂಟ್ರು, ಸ್ವಂತ ಕಾರು, ಸ್ವಂತ ಮನೆ ಇರೋರಿಗೆ ಯಾವುದೇ ಕಾರಣಕ್ಕೂ BPL ಕಾರ್ಡ್ ಕೊಡಬಾರ್ದು. ಅಕಸ್ಮಾತ್ ತೊಗೊಂಡಿದ್ರೆ, ಅವರಾಗಿ ಸ್ವಂತ ಮನೆ ಇದು BPL ಕಾರ್ಡ್ ತೊಗೊಂಡಿದ್ರೆ ಅವ್ರಿಗೆ ಕನಿಷ್ಠ ಪಕ್ಷ 6 ತಿಂಗಳು ಜೈಲಿಗೆ ಹಾಕಬೇಕು. ಸ್ವಂತ ಮನೆ ಇದ್ಮೇಲೆ ಯಾಕೆ BPL ಕಾರ್ಡ್ ತೊಗೊಬೇಕು? ದುರಾಸೆ, ದುರ್ಬುದ್ಧಿ. ಇರೋ ಸವಲತ್ತನ್ನ ಎಲ್ಲರೂ ಬಡವ್ರಿಗೆ ಅಂತ ಮಾಡಿರೋದು BPL ಕಾರ್ಡನ್ನ. ದಯವಿಟ್ಟು ಅದನ್ನೆಲ್ಲ ಬಡವ್ರಿಗೆ ಕೊಟ್ಟು ಈ ಸಾಹುಕಾರರ ಹತ್ರ ಇರೋದೆಲ್ಲ ಕಿತ್ಕೊಂಡು ಮಟ್ಗೋಲು ಹಾಕ್ಕೊಳ್ಳಿ. ಸರ್, ಇವಾಗ 200 ಯೂನಿಟ್ ಫ್ರೀ ಅಂತ ಕೊಟ್ಟಿದ್ರು. ಅದು ಇವಾಗ ಹೇಳ್ತಿದ್ದಾರೆ 150 ಯೂನಿಟ್ಗಿಂತ ಯಾರು ಜಾಸ್ತಿ ಬಳಕೆ ಮಾಡ್ತಾರೋ ಅವ್ರಿಗೂ ಕೂಡ BPL ಕಾರ್ಡ್ ರದ್ದು ಅಂತ.
ಆಮೇಲೆ ಕರೆಂಟು ಎಲ್ಲೂ ಫ್ರೀ ಸಿಕ್ಕಲ್ಲ. ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡಿ ನಾವು ತೊಗೊತಾ ಇದ್ದೀವಿ, ನಾವೇ ದುಡ್ಡು ಕೊಟ್ಟು ಜಾರ್ಖಂಡಿಂದ ತೊಗೊತಾ ಇದ್ದೀವಿ ಕರೆಂಟ್ನ. ಆ ಕರೆಂಟ್ನ ಉಚಿತವಾಗಿ ಕೊಟ್ಟಿರೋದೇ ಮೊದಲನೇ ತಪ್ಪು. ಸರ್ಕಾರ ದುಡ್ಡು ಕೊಟ್ಟು ಜಾರ್ಖಂಡಿಂದ ತೊಗೊಂಬಂದಿರೋ ಕರೆಂಟ್ನ ಇಲ್ಲಿ ತಂದು ಬಿಡಿ, ಜನರಿಗೆ ಯಾಕೆ ಫ್ರೀಯಾಗಿ ಕೊಡಬೇಕು? ಅದು BPL ಕಾರ್ಡ್ ಇರೋರು 150 ಅವ್ರು ಕರೆಂಟ್ ಫ್ರೀ ಕೊಡೋದೇ ಮೊದಲನೇ ತಪ್ಪು. ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರು ಕೆಲಸ ಇದ್ದರೆ ಅವ್ರಿಗೆ ಕರೆಂಟ್ ಫ್ರೀ ಮಾಡಲೇಬಾರ್ದು. ಆಮೇಲೆ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ಗಂಡ ಹೆಂಡತಿ, ಲೈಟ್ ಬಿಲ್ ಅವರು ಯೂಸ್ ಮಾಡಲ್ಲ ಅಂತ ಅವ್ರಿಗೂ ಫ್ರೀ. ಫಸ್ಟು ತೀರಾ ಬಡತನ ರೇಖೆಗಿಂತ ಕಮ್ಮಿ ಇರೋರಿಗೆ ಮಾತ್ರ ಈ ಎಲೆಕ್ಟ್ರಿಸಿಟಿ ಕೊಡಬೇಕು. ಎಲೆಕ್ಟ್ರಿಸಿಟಿ ಕೊಡೋದೇ ತಪ್ಪು, ಕೊಟ್ಬಿಟ್ಟವ್ರೆ. ಅದು ತುಂಬ ಬಡವ್ರಿಗೆ ಮಾತ್ರ ಕೊಡಬೇಕು. BPL ಕಾರ್ಡ್ ಇರೋರಿಗೆ ಈ ಎಲೆಕ್ಟ್ರಿಸಿಟಿ ಸಿಟಿ ಲಿಮಿಟಲ್ಲಿ ಕೊಡಲೇಬಾರ್ದು ಫ್ರೀ. ಯಾಕಂದರೆ ಸಿಟಿ ಲಿಮಿಟಲ್ಲಿ ಒಬ್ಬ ಆಟೋ ಡ್ರೈವರ್ ಕೂಡ 150 ರೂಪಾಯಿ 1000 ರೂಪಾಯಿ ಮಿನಿಮಮ್ ದುಡಿತಾ ಇದ್ದಾನೆ. ಪೇಂಟ್ರಿಗೆ 1250 ರೂಪಾಯಿ ಸಂಬಳ, ಗಾರೆ ಕೆಲಸದವ್ರಿಗೆ 1500 ರೂಪಾಯಿ ಸಂಬಳ, ಫಿಟ್ರಿಗೆ 1500 ರೂಪಾಯಿ ಸಂಬಳ. ಇವ್ರಿಗೆ ಯಾಕೆ ಫ್ರೀ ಕೊಡಬೇಕು? ಅವರು ಈಕ್ವಲಾಗಿ ಅರ್ನ್ ಮಾಡ್ತಾಯಿದ್ದಾರೆ. ಆದ್ದರಿಂದ ಎಲೆಕ್ಟ್ರಿಸಿಟಿ ಕೊಡಲೇಬಾರ್ದು ಸಿಟಿ ಲಿಮಿಟಲ್ಲಿ. ಬೇಕಾದ್ರೆ ಹಳ್ಳಿಗಳಲ್ಲಿ ಕೊಟ್ಕೊಳ್ಳಿ. ಕಾರ್ಡ್ಗಳು ಇಟ್ಕೊಂಡಿರೋರೆಲ್ಲನೂ ಇನ್ಫ್ಲೂಯೆನ್ಸ್ಗಳು ಮಾಡಿ BPL ಕಾರ್ಡ್ಗಳು ಇಟ್ಕೊಂಬಿಟ್ಟವ್ರೆ ಅಂತ ಅವ್ರ ಕಾರ್ಡನ್ನ ರದ್ದು ಮಾಡ್ತಾವ್ರೆ. ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ತಾವ್ರೆ ಅಂತ ಅವ್ರ ಕಾರ್ಡು ರದ್ದು ಮಾಡ್ತಾವ್ರೆ. ಇದರಲ್ಲಿ ತಪ್ಪೇನಿದೆ? ಹಾಂ, ಇವಾಗ ಏನ್ ಗೊತ್ತಾ, 200 ಯೂನಿಟ್ ಫ್ರೀ ಅಂತ ಹೇಳಿದ್ರು. ಇವಾಗ 150 ಯೂನಿಟ್ಗಿಂತ ಜಾಸ್ತಿ ಬಳಕೆ ಮಾಡಿದ್ರೆ ಅದು ಕೂಡ ಅವಾಗೂ ಕೂಡ BPL ಕಾರ್ಡ್ನ ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಗೊತ್ತಿಲ್ಲ. ಅದು ತಪ್ಪದು, ಖಂಡಿತ ತಪ್ಪದು. ಅದು ಮಾಡಿಕೊಡ್ತು ಏನು ಕೊಡ್ತಾ ಇದ್ದಾರೋ ಕೊಡಲಿ ಆ ಫೆಸಿಲಿಟಿನ. ಎಲ್ಲರೂ ಯೂಸ್ ಮಾಡ್ಕೊಳ್ತಾರೆ. ಎಲ್ಲ ಇವ್ರು ಹೇಳಿದ್ರು ಎಲ್ರಿಗೂ 200 ಯೂನಿಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಅದರಲ್ಲಿ 10% ಕಮ್ಮಿ ಮಾಡಿ 10% ಕೊಡ್ತೀವಿ ಎಕ್ಸ್ಟ್ರಾ ಅಂತ ಹೇಳಿದ್ರೆ ತಪ್ಪಲ್ವೇ ನಮ್ಮ? ಅದು ಖಂಡಿತ ತಪ್ಪದು, ರಾಂಗ್. BPL ಕಾರ್ಡ್ ಫೆಸಿಲಿಟಿ ಇರೋರು ಕಟ್ ಮಾಡಲಿ, ಏನು ತೊಂದರೆ ಇಲ್ಲ, ಅದು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದು 200 ಯೂನಿಟ್ದೆಲ್ಲ ಮಾಡೋದು ತಪ್ಪದು. ಈಗ ಒಂದು ಮಗ APL ಬೇಕು ಅಂದರೆ ಕೊಡಲಿ, ಇದೆಲ್ಲ ಬೇಡ. APL ಏನು ಪ್ರಾಬ್ಲಮ್ ಏನಿರಲ್ಲ, ಕೊಡಲಿ. ಇದುವರೆಗೂ ನಾವು ತೊಗೊಂಡಿರ್ತೀವಿ, ವಸೂಲು ಮಾಡೋಕ್ಕೆ ಯಾರು ತೊಗೊಂಡು 2 ಕಾರು 3 ಕಾರು ಸ್ಕೂಟ್ರುಗಳು ಎಲ್ಲ ಇಟ್ಕೊಂಡು ಅವ್ರಿಗೆಲ್ಲ BPL ಕಾರ್ಡ್ ಬೇಕು. ಯಾಕೆ ಬೇಕು? ಇಲ್ಲ ಇನ್ನೇನು ಮಾಡೋಕ್ಕೋದ್ರೆ ಸರ್ ನೀವು ನಮ್ಮ ಅಕ್ಕನ ಮಗ, ನಮ್ಮ ತಮ್ಮನ ಮಗ, ಹಾಗೆ ಹೀಗೆ ಅಂತ ಮಿನಿಸ್ಟರ್ ಕಡೆಯವರೆಲ್ಲ ಬರ್ತಾರೆ. ಯಾಕೆ ಬರಬೇಕು? ಎಲ್ಲ ನಾನು ಹೇಳಿದ್ದೆ, ಬೆಳಗ್ಗೆ BPL ಕಾರ್ಡು ಯಾರು ದುರುಪಯೋಗ ಪಡ್ಕೊಂಡಿದ್ದಾರೋ ಅವ್ರಿಗೆಲ್ಲ ವಸೂಲು ಮಾಡೋದು. ಕಣ್ಣೊರೆಸೋ ನಾಟಕ. ನಾ ಯಾವ ಪಕ್ಷದ ಪರವಲ್ಲ, ಯಾವ ಇದು ರಾಜ್ಯ ಪಾರ್ಟಿದು ಯಾವುದು ಪರವಲ್ಲ. ಬಟ್ ಅಂದರೆ ಬರೀ ನಾಟಕ ಆಡಬಾರ್ದು. ಒಂದು ಆತ್ಮಸಾಕ್ಷಿಯಿಂದ ಕೊಡಬೇಕು ರಾಜಕಾರಣಿಗಳು. ಜನರಿಗೆ ಸದುಪಯೋಗ ಆಗಬೇಕು. ಅದು ಏನೇ ಕೊಟ್ಟರು ಕೂಡ. ಈ ಅಕ್ಕಿ ಕೊಟ್ಟರೆ ತೊಂದರೆ ಇಲ್ಲ, ಅದು ಸ್ಕೂಲ್ ಮಾಡಲಿ ತೊಂದರೆ. ಸ್ಕೂಲ್ ಫೀಸ್ ಕಮ್ಮಿ ಕೊಡಲಿಕ್ಕೆ ಬೇಡ ಅನ್ನಲ್ಲ. ಒಳ್ಳೆ ಇದು ಮೆಡಿಸಿನ್ ಕೊಡಲಿ, ಗೌರ್ಮೆಂಟ್ ಇದರಲ್ಲಿ ಫ್ರೀ ಮೆಡಿಸಿನ್ ಕೊಡಲಿ, ಅದು ನಿಜವಾದ ಸ್ಕೀಮು. ಬಟ್ ಯಾವುದು ಇದು ಕೊಡ್ತೀವಿ ಏನು ಬಸ್ ಫ್ರೀ ಮತ್ತು ಇದು ಕರೆಂಟ್ ಫ್ರೀ ಎಷ್ಟು ಜನಕ್ಕೆ ಸಿಗ್ತದೆ ನಿಮಗೆ ಗೊತ್ತು? ಯಾರಿಗೂ ಸಿಗ್ತಾಯಿಲ್ಲ. ಅದಕ್ಕೂ ಹೇಳ್ತೀನಿ ಕೇಳಿ, ನಾನು ಅಪ್ಲೈ ಮಾಡಿದ್ದೀನಿ, ನನಗೂ ಸಿಕ್ಕಿಲ್ಲ. ನಾವು ಬಸ್ಸಲ್ಲೇ ಹೋಗಲ್ಲ. ಈ ಸ್ಕೀಮ್ ನಮ್ಗೆ ಉಪಯೋಗ ಇಲ್ಲ. ನಂತರ ಸಾವಿರಾರು ಜನರ ಅಭಿಮತ ಇದೆ. ಈ ಗ್ಯಾರಂಟಿ ಸ್ಕೀಮೇ ಒಂದು ಕನ್ನಡ ನಾಟಕ. ಓಟ್ನ ಸೆಳೆಯೋದಕ್ಕೆ ಒಂದು ತಂತ್ರ ಇದು. ಈ ತಂತ್ರ ಎಲ್ಲ ಬಿಡಿ ಸಮಯ ರಾಜಕಾರಣಿಗಳು. ನಿಮ್ಮ ಆತ್ಮಸಾಕ್ಷಿಗೆ ಕೆಲಸ ಮಾಡಿ. ಆತ್ಮಸಾಕ್ಷಿಗೆ ನೀವು ಫ್ರೀ ಕೊಟ್ಟರೆ ನಿಮ್ಗೆ ಓಟ್ ಹಾಕ್ತಾರೆ ಅಂತ ಇಲ್ಲ. ಫ್ರೀ ಕೊಡದೇ ಇರೋ ಓಟ್ ಹಾಕ್ತಾರೆ ಜನರು. ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಯಾಕೆ ಓಟ್ ಹಾಕಲ್ಲ? ಯಾಕೆ ಇದನ್ನು ನಾಟಕಾಡಬೇಕು? ಆನೆಸ್ಟ್ಲಿ ಇದು ನಿಲ್ಬೇಕು ಮೇಡಮ್. ಇದು ಅಂತ ಎಲ್ಲ ಏನು ಹೇಳ್ತಾರೆ, ಅದು ಲಕ್ಸುರಿ ಅಂತೇಳಿ ಎಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ಹಂಗಾಗಿ ಆ ಥರ ಹೇಳಿರ್ಬೋದು ಅಷ್ಟೇ ಗೌರ್ಮೆಂಟ್ ಅವರು. ಈಗ ಅದನ್ನೆಲ್ಲ ಬಳಸ್ತಾರೆ ಅಂತ ಅಂದರೆ ಎಕಾನಮಿಕಲ್ಲಿ ಅವರು ಸ್ವಲ್ಪ ಪ್ರಾಫಿಟಲ್ಲಿರ್ತಾರೆ, ಮತ್ತು ಜಾಸ್ತಿ ಇನ್ಕಮ್ ಇರುತ್ತೆ ಅಂತ. ಮೇಯ್ನು ಜಾಸ್ತಿ ಇನ್ಕಮ್ ಇರುತ್ತೆ ಅಂತೇಳಿ ಆ ಥರ ಗೌರ್ಮೆಂಟ್ ಕನ್ಸಿಡರ್ ಮಾಡಿ. ಇನ್ನೂ ಅದಕ್ಕಿಂತಲೂ ಈಗ ವೆಹಿಕಲ್ಲೇ ಇಲ್ಲ, ಅವ್ರಿಗೆ ಮನೆಗಳಿಲ್ಲ ಅಂದರೆ ಅವ್ರು ಬಡವರು, ಅವರು ನಿಜವಾದ ಫಲಾನುಭವಿಗಳಿಗೆ ಅವ್ರಿಗೆ ಸಿಗಬೇಕು ಎಲ್ಲ ಬೆನಿಫಿಟ್ ಅಂತ ಇವ್ರು ಏನು ಕೊಡ್ತಾರೆ. ಬೆನಿಫಿಷರೀಸು ಅವ್ರು ಇರೋದೇ ಪಾವರ್ಟಿ ಲೈನು. ಈ ಯಾರ್ಯಾರು ತೊಗೊತಾರೆ, ಅದಕ್ಕೋಸ್ಕರನೇ ಇದೆಲ್ಲ ಯಾವುದು ರೇಷನ್ ಕಾರ್ಡು ಅದೆಲ್ಲ ರದ್ದು ಮಾಡ್ತಾರೆ ನೋಡಿ. ಎಲ್ಲ ಅಫಿಷಿಯಲ್ಸು ತೊಗೊತಾರೆ, ಕಾರ್ ಇದ್ದವರು ತೊಗೊತಾರೆ. ಗೌರ್ಮೆಂಟ್ ಇಂಟೆನ್ಷನ್ನೇ ಆ ಥರ ಇರುತ್ತೆ. ಪಬ್ಲಿಕ್ಸು ಅದು ಅರ್ಥ ಮಾಡ್ಕೋಬೇಕು, ನಮಗಿಂತ ಕೆಳಗಡೆಯವ್ರು ಕೊಡಲಿ ಅಂತ. ಇವ್ರೇನು ಮಾಡ್ತಾರೆ, ಎಲ್ಲ ಬೆನಿಫಿಟ್ ಎಷ್ಟು ಗೌರ್ಮೆಂಟಿಂದ ಬರುತ್ತೋ ಅಷ್ಟು ತೊಗೊಳಕ್ಕೆ ನೋಡ್ತಾರೆ. ಸರ್, ಈಗ 200 ಯೂನಿಟ್ ಫ್ರೀ ಅಂತ ಹೇಳಿದ್ರು ಕರೆಂಟ್. ಯಾರು 150 ಯೂನಿಟ್ಗಿಂತ ಜಾಸ್ತಿ ಬಳಕೆ ಮಾಡ್ತಾರೋ ಅವ್ರಿಗೂ ಕೂಡ BPL ಕಾರ್ಡ್ ರದ್ದು ಅನ್ನೋದನ್ನ ಹೇಳ್ತಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್?
ಅದು ಟೆಕ್ನಿಕಲಿ ಯಾವ ಥರ ಅಂತ ಗೊತ್ತಿಲ್ಲ. 200ಗಿಂತ ಜಾಸ್ತಿ ಮಾಡಿದ್ರೆ ಮೋಸ್ಟ್ಲಿ ಅವರು ಕನ್ಸ್ಯೂಮ್ ಜಾಸ್ತಿ ಮಾಡ್ತಾಯಿದ್ರೆ ಅವರು ಎಕನಾಮಿಕ್ಕಾಗಿ ಸ್ವಲ್ಪ ಅಪ್ಪರ್ ಇರ್ತಾರೆ ಅಂತ ಹೇಳಿ ಅವ್ರು ಗೌರ್ಮೆಂಟ್ದು ಆಲೋಚನೆ ಇರ್ಬೋದು, ಸರ್ಕಾರದ ಆಲೋಚನೆ. ಈಗ 200 ಯೂನಿಟ್ ಫ್ರೀ ಆದರೆ ಯಾರು 150 ಯೂನಿಟ್ಗಿಂತ ಜಾಸ್ತಿ ಬಳಕೆ ಮಾಡ್ತಾರೋ ಅವರಿಗೆ BPL ಕಾರ್ಡ್ ರದ್ದಂತೆ. ಓ, ಆ ಥರ ಹೇಳ್ತಾರೆ. ಏನೋ ಅವರು ಸ್ವಲ್ಪ ರೆಡ್ಯೂಸ್ ಮಾಡ್ತಾರೆ ಮೈಂಡ್ ಇರ್ಬೋದು, ಗೌರ್ಮೆಂಟ್ದು ಹೇಳೋಕ್ಕಾಗಲ್ಲ, ಇರ್ಬೋದು.